Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ಹಾಯ್ ಹಲೋ ನಮಸ್ಕಾರ. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸೆಮಿಫೈನಲ್ಸ್, ನಾವು ದೈಜಿ ಅಂತ್ಯಾಕ್ಷರಿಯ ಕೊನೆ ರೌಂಡ್ಸ್ ಗಳಲ್ಲಿ ಬರ್ತಾ ಇದ್ದೇವೆ. ಸೆಮಿಫೈನಲ್ಸ್ ನ 2ನೇ ಎಪಿಸೋಡ್ ಅನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. 2ನೇ ಎಪಿಸೋಡ್ ಅಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಜೊತೆಗೆ 3 ಸ್ಕೂಲ್ ನ ವಿದ್ಯಾರ್ಥಿಗಳು ನಮ್ಮನ್ನ ಕೂಡಿಕೊಂಡಿದ್ದಾರೆ. ಬಹಳ ಆಸಕ್ತಿಯಿಂದ ಬಹಳ ಖುಷಿಯಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಪ್ರೀವಿಯಸ್ ರೌಂಡ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರಿಂದ ಸೆಮಿಫೈನಲ್ಗೆ ಇವರು ಆಯ್ಕೆಯಾದ್ರು. ಸೊ ಸೆಮಿಫೈನಲ್ ಅಲ್ಲಿ ಇವರು ಇವತ್ತು ಕಾದಾಡ್ತಾ ಇದ್ದಾರೆ. ಸೊ ಈ ರೌಂಡ್ 3 ಟೀಮ್ ಅಲ್ಲಿ ಒಂದು ಟೀಮ್ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಪಡೆದು ಅವರು ಫೈನಲ್ಸ್ಗೆ ಹೋಗ್ತಾರೆ. ಅದು ಇವತ್ತು ಡಿಸೈಡ್ ಆಗುತ್ತೆ. ಸೊ ಇವತ್ತು ಭಾಗವಹಿಸುತ್ತಿರುವಂತಹ ಮೊದಲನೇ ತಂಡ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, 2ನೇ ತಂಡ ಶ್ರೀ ನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ಮತ್ತು 3ನೇ ತಂಡ ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು. ನಿಮಗೆ 3 ತಂಡಕ್ಕೂ ಕೂಡ ಸೆಮಿಫೈನಲ್ಸ್ಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸೊ ಈ ಸೆಮಿಫೈನಲ್ಗೆ ಬರುವಾಗ ರೌಂಡ್ಗಳು ಬೇರೆ ಆಗುತ್ತೆ, ಖುಷಿ ಕೊಡುತ್ತೆ, ಎಂಟರ್ಟೈನಿಂಗ್ ಇರುತ್ತೆ, ಮತ್ತೆ ಟ್ರಿಕ್ಕಿ ಕೂಡ ಇರುತ್ತೆ. ಸೊ ನೀವು ಫಸ್ಟ್ ರೌಂಡ್ ಇಂದಲೇ ಸ್ಕೋರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ರು ಟಾಪರ್ ಡಿಸೈಡ್ ಆಗ್ತಾರೆ. ರೆಡಿ ಅಲ್ಲ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸೊ ಇವತ್ತಿನ ಈ ಸೆಮಿಫೈನಲ್ಸ್ ನ 2ನೇ ಎಪಿಸೋಡ್ ನಲ್ಲಿ ಮೊದಲನೇ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ರೌಂಡ್ ಬರ್ತಾ ಇದೆ ಪದ ನೋಡಿ ಹಾಡು ಹೇಳಿ. ಪದ ನೋಡಿ ಹಾಡು ಹೇಳಿ ರೌಂಡ್ ಅಲ್ಲಿ ಒಂದು ಪದವನ್ನ ನಾವು ಬರೆದು ಬೌಲ್ ಒಳಗೆ ಇಟ್ಟಿದ್ದೇವೆ. ನಿಮ್ಮ ಟೀಮ್ ಇಂದ ಒಬ್ರು ಆ ಬೌಲ್ ಅಲ್ಲಿರುವಂತಹ ಒಂದು ಚೀಟಿಯನ್ನ ಎತ್ತಾರೆ. ಅಲ್ಲಿ ಒಂದು ಕನ್ನಡ, ಮೊದಲಿಗೆ 3 ಕನ್ನಡ ಪದ ಇರ್ತದೆ. ಸೊ ಆ ಪದವನ್ನ ನೀವು ನೋಡಿ ಆ ಪದ ಇರುವಂತ ಹಾಡನ್ನ ಹಾಡಬೇಕು. ಅಲ್ಲೊಂದು ಶಬ್ದ ಇದೆ, ಒಂದು ವರ್ಡ್ ಇದೆ, ಆ ವರ್ಡ್ ಇರುವಂತ ಹಾಡನ್ನ ಹಾಡಬೇಕು. ಕೆಲವೊಂದ್ ಸರ್ತಿ ಹಾಡು ಆರಂಭದಿಂದಲೇ ಇರ್ಬೋದು, ಕೆಲವೊಂದ್ ಸರ್ತಿ ಪ್ಯಾರಾಗ್ರಾಫ್ ಅಲ್ಲೋ ಎಲ್ಲೋ ಮಧ್ಯದಲ್ಲಿ ಇರ್ಬೋದು. ಬಟ್ ನೀವು ಕನ್ವಿನ್ಸಿಂಗ್ ಆಗಿ ಆ ಲೈನ್ ಎಲ್ಲಿಂದ ಆರಂಭ ಆಗುತ್ತೆ ಅಲ್ಲಿಂದನೇ ಹಾಡಬೇಕಾಗುತ್ತೆ. ನೀವು ಕನ್ವಿನ್ಸಿಂಗ್ ಆಗಿ ಹಾಡಿದಾಗ ನಾವು ಅಂಕಗಳನ್ನ ಕೊಡ್ತೇವೆ. ಸೊ ಕರೆಕ್ಟ್ ಆಗಿ ಹಾಡುವಂಥದ್ದು, ಕರೆಕ್ಟ್ ಆಗಿ ಗುರುತಿಸುವಂಥದ್ದು, ಸಿನಿಮಾ ಹಾಡುಗಳನ್ನೇ ಹಾಡಬೇಕು. ಅದು ಕೂಡ ಬಹಳ ಮುಖ್ಯ. ಸಿನಿಮಾ ಹಾಡುಗಳನ್ನೇ ಹಾಡಬೇಕಾಗುತ್ತೆ. ಸರಿಯಲ್ಲ? ಸರಿಯಾಗಿ ಹಾಡಿದ್ರೆ 10 ಅಂಕ ಇದೆ, ಪಾಸ್ ಆದ್ರೆ 5 ಅಂಕ ಬರುತ್ತೆ. ನೆಗೆಟಿವ್ ಅಂಕಗಳು ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ರೆಡಿ ಅಲ್ಲ? ಸ್ಟಾರ್ಟ್ ಮಾಡೋಣ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಒಬ್ರು ಯಾರಾದ್ರೂ ನೀವು ಚೀಟಿಯನ್ನ ಪಿಕ್ ಮಾಡಿ, ನಂತರ ನೀವೇ ಆ ಚೀಟಿಯಲ್ಲಿ ಯಾವ ಶಬ್ದ ಇದೆ ಅಂತ ಹೇಳಬೇಕು. ಸರಿಯಲ್ಲ? ಬನ್ನಿ. ಓಕೆ, ಹಿಂದಕ್ಕೆ ಹೋಗಿ ಚೀಟಿಯನ್ನ ಓಪನ್ ಮಾಡಿ ಶಬ್ದ ಯಾವುದಿದೆ ಅಂತ ಹೇಳಿ. ನಗು. ನಗು. ಓಕೆ, ಕನ್ನಡ ಶಬ್ದ ನಗು ಬಂದಿದೆ. ಈಗ ನಗು ಅಂತ ಬರುವಂತ ಕನ್ನಡ ಸಿನಿಮಾ ಹಾಡನ್ನ ನೀವು ಹಾಡಬೇಕು. ಕೆಲವಾರು ಹಾಡುಗಳಿದೆ. ನಗು 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 ಚುಕ್ಕೆ ತಾರೆ ನಾಚುವಂತೆ ಒಮ್ಮೆ ನೀ ನಗು. ಫ್ಯಾಂಟಾಸ್ಟಿಕ್, ಕರೆಕ್ಟ್ ಆಗಿನೇ ಹಾಡಿದಿರಿ. ಸೊ 10 ಅಂಕಗಳು ಬರುತ್ತೆ. ಕಂಗ್ರಾಚುಲೇಷನ್ಸ್. ಬೇರೆ ಹಾಡುಗಳು ಕೂಡ ತುಂಬಾ ಇದೆ. ಈ ಹಾಡು ಅಲ್ಲಿಂದಲೇ ಆರಂಭ ಆಗುದು. ನಗು ಎಂದಿದೆ, ಹಳೆ ಹಾಡೋದು. ಎನಿವೇಸ್, ಕರೆಕ್ಟ್ ಆಗಿ ಗುರುತಿಸಿದಕ್ಕೆ 10 ಅಂಕ ಬಂದಿದೆ. ಓಕೆ, ಹಾಗಾದ್ರೆ ಈಗ ನೀವು ಅನ್ಕೊಳ್ತಾ ಇದ್ರಿ ನಮಗೂ ಒಂದು ಈಸಿ ವರ್ಡ್ ಬರುತ್ತೆ ಅಂತ. ಯಾವ ವರ್ಡ್ ಬರುತ್ತೆ ನನ್ಗೆ ಗೊತ್ತಿಲ್ಲ, ನೀವೇ ಪಿಕ್ ಮಾಡೋದು. ಸೊ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ಬನ್ನಿ ನಿಮ್ಮ ಚೀಟಿಯನ್ನ ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ ಶಬ್ದ? ಪ್ರೇಮ. ಪ್ರೇಮ. ಓಕೆ, ಸೊ ಪ್ರೇಮ ಅನ್ನುವಂತ ಶಬ್ದದಿಂದ ಕನ್ನಡ ಹಾಡನ್ನ ಹಾಡಬೇಕಾಗುತ್ತೆ. ಪ್ರೇಮ. ಬೇರೆ ಟೀಮ್ನವ್ರು ಬಾಯಲ್ಲಿ ಹಾಡ್ಕೋಬೇಡಿ, ಪಾಸ್ ಆದ್ರೆ ನಿಮ್ಗೆ ಅವಕಾಶ ಇರುತ್ತೆ. ಸಮಯ ಓಡುತ್ತೆ, ಯಾಕಂದ್ರೆ ಹೆಚ್ಚು ಸಮಯ ಇಲ್ಲ ಈ ರೌಂಡ್ ಅಲ್ಲಿ. ಪ್ರೇಮ ಬರಹ ಪ್ರೀತಿ ತರಹ, ಪ್ರೇಮ ಬರಹ ಪ್ರೀತಿ ತರಹ. ಫೈನ್. ಹಾಗಾದ್ರೆ ನೀವು ಹಾಡಿರುವಂತ ಹಾಡು
ಕರೆಕ್ಟ್ ಆಗಿ ಗುರುತಿಸಿದ್ರಿ. ಆ ಹಾಡಿಗೆ ನಾನು ಅಂಕಗಳನ್ನು ಕೊಡ್ತೇನೆ. ಕನ್ವಿನ್ಸಿಂಗ್ ಆಗಿತ್ತು, ಹಾಗೆ ಅಂಕಗಳನ್ನು ಕೊಡ್ತೇನೆ. 10 ಅಂಕ ಪಡ್ಕೊಳ್ತೀರಿ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ನ ಕನ್ನಡ ಭಾಗದಲ್ಲಿ ಕೊನೆಯ ಚೀಟಿ ನಿಮ್ಗಿದೆ. ಆ ಚೀಟಿಯನ್ನ ಬನ್ನಿ ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ? ಹೃದಯ. ಹೃದಯ. ಓಕೆ, ಹೃದಯ. ಹೃದಯದಲ್ಲಿ ಕನ್ನಡ ಹಾಡು. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಕೇಳದೆ ಹೋದರೆ. ಹೇಗೆ ಅಂಕ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡ್ತೇವೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಲ್ ಬೈಲ್ ಮಂಗಳೂರು ಈ ಸರ್ತಿ ಕನ್ನಡ ಹಾಡುಗಳನ್ನ ಹಾಡಿಯೇ ಹಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್, 10 ಅಂಕಗಳು ಬಂದಿದೆ. ಸೊ ಇಲ್ಲಿಗೆ ಈ ರೌಂಡ್ ನ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಅಂದ್ರೆ ಇನ್ನು ಬರುವಂತದ್ದು ಹಿಂದಿ ಶಬ್ದಗಳು. ಹಿಂದಿ ಶಬ್ದಗಳಲ್ಲಿ ನೀವು ಪಿಕ್ ಮಾಡಿ ಹಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ನಿಮ್ಮಿಂದ ನಾವು ವಾಪಸ್ ಹೋಗ್ತೇವೆ. ಸೊ ಫಸ್ಟ್ ಹಿಂದಿ ಶಬ್ದವನ್ನ ನೀವು ಪಿಕ್ ಮಾಡ್ಬೇಕಾಗುತ್ತೆ. ಪಿಕ್ ಮಾಡಿ. ಏನ್ ಬಂದಿದೆ ಶಬ್ದ? ಕಹಾನಿ. ಸಾರಿ, ಕಹಾನಿ. ಓಕೆ, ಕಹಾನಿ. ಕನ್ವಿನ್ಸಿಂಗ್ ಆಗಿ ಹಾಡಬೇಕು. ನಮ್ಗೆ ಅದು ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸ್ಬೇಕು. ಇರುತ್ತೆ. ಹಮಾರಿ ಅಧೂರಿ ಕಹಾನಿ, ಹಮಾರಿ ಅಧೂರಿ ಕಹಾನಿ, ಹಮಾರಿ ಅಧೂರಿ ಕಹಾನಿ. ಓಕೆ, ಏನಾದ್ರು ಆಡ್ ಮಾಡ್ತೀರಾ? ಓಕೆ, ಸೊ ನೀವು ಯಾವ ಲೈನ್ ಇಂದ ಆರಂಭ ಮಾಡಿದ್ದೀರಿ ಆ ಲೈನ್ ನ ಆರಂಭನೆ ಅದು. ಆ ಲೈನ್ ನ ಆರಂಭನೆ ನಾವು ಕೇಳಿರೋದು ಕೂಡ ಅಷ್ಟೇ. ನೀವು ಆ ಲೈನ್ ನ ಆರಂಭದಿಂದ ಹಾಡಬೇಕು ಅಂತ. ಹಮಾರಿ ಅಧೂರಿ ಕಹಾನಿ ಕನ್ಸಿಡರ್ ಮಾಡಿ ನಾನು ಅಂಕಗಳನ್ನು ಕೊಡ್ತೇನೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಲ್ ಬೈಲ್ ಮಂಗಳೂರು, ಕಂಗ್ರಾಚುಲೇಷನ್ಸ್, 10 ಅಂಕ ಬಂದಿದೆ. ಓಕೆ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ನಿಮಗೆ ಒಂದು ಹಿಂದಿ ಶಬ್ದ ರೆಡಿ ಇದೆ. ಬಂದು ಪಿಕ್ ಮಾಡಿ. ಓ, ಇಬ್ರು ಬರ್ತೀರಾ? ಓಕೆ, ಏನಿದೆ ಶಬ್ದ? हाथ. हाथ. ओके, हाथ में तेरी खुशबू है, खुशबू से जो बहना है, आँखों से जो पहना है. ಮೂರು ಲೈನ್ ಆಯ್ತು, ಇನ್ನೊಂದು ಲೈನ್ ಆಡಿ. जो ऐसी रेत जरा सी. ಓಕೆ 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 ಓಕೆ, ಕರೆಕ್ಟ್ ಆಗಿ ಹಾಡಿದಿರಿ. ಪರವಾಗಿಲ್ಲ, ನೀವು ಎಷ್ಟು ಹಾಡಿದ್ರಿ ಅದು ಸರಿಯಾಗಿತ್ತು, ಕನ್ವಿನ್ಸಿಂಗ್ ಆಗಿತ್ತು. ಅಂಡ್ ನಾವು ಅಂಕಗಳನ್ನು ಕೊಡ್ತೇವೆ. ಸೊ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ಕಂಗ್ರಾಚುಲೇಷನ್ಸ್, 10 ಅಂಕ ಬಂದಿದೆ. ಇನ್ನು ಒಂದೇ ಚೀಟಿ ಉಳಿದಿರೋದು, ಅದು ನಿಮ್ಗೆನೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಬನ್ನಿ ಚೀಟಿ ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ ಶಬ್ದ? आंख. ओके, गुलाबी आंखें जो तेरी देखी शराबी दिल हो गया. ओ, 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 ಓಕೆ ಓಕೆ ಓಕೆ, ಕೊನೆಗೂ ಒಂದು ಹಳೆ ಹಾಡು ಬಂತು. ಸೊ ಕರೆಕ್ಟ್ ಆಗಿ ಹಾಡಿದಿರಿ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ಕಂಗ್ರಾಚುಲೇಷನ್ಸ್, 10 ಅಂಕಗಳು ಬಂದಿದೆ. ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನು ನಾವು ಮುಗಿಸ್ತಾ ಇದ್ದೇವೆ. ಓಕೆ, ಅಟ್ ದ ಎಂಡ್ ಆಫ್ ಫಸ್ಟ್ ರೌಂಡ್ ಇವರು ಪಡ್ಕೊಂಡಿರುವಂತಹ ಅಂಕಗಳು: ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ 20 ಅಂಕ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ನೀವು ಕೂಡ 20 ಅಂಕ, ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಲ್ ಬೈಲ್ ಮಂಗಳೂರು ನೀವು ಕೂಡ 20 ಅಂಕಗಳನ್ನು ಪಡ್ಕೊಂಡು ಇದು ಟಫ್ ಕಾಂಪಿಟೇಷನ್ ಆಗುತ್ತೆ. ಸೊ ಇಲ್ಲಿಂದ ನಾವು ಸೆಕೆಂಡ್ ರೌಂಡಿಗೆ ಹೋಗೋಣ. ಸೊ ಸೆಕೆಂಡ್ ರೌಂಡ್ ಬರ್ತಾ ಇದೆ, ಜೋಡಿಯ ಮೋಡಿ. ರೌಂಡ್ ಅಲ್ಲಿ ಇಲ್ಲಿ ಒಂದು ಜೋಡಿಯ ಫೋಟೋ ಬರುತ್ತೆ ಸ್ಕ್ರೀನ್ ಮೇಲೆ. ಒಂದು ಹೀರೋ, ಒಂದು ಹೀರೋಯಿನ್. ಅವರು ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿರ್ತಾರೆ, ನಿಜ ಜೀವನದಲ್ಲಿ ಅಲ್ಲದೆ ಇರ್ಬೋದು, ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿರ್ತಾರೆ. ಆ ಜೋಡಿ
ಆಕ್ಟ್ ಮಾಡಿರುವಂತ ಸಿನಿಮಾದ ಒಂದು ಹಾಡನ್ನ ಹಾಡಬೇಕು. ಕೆಲವು ಜೋಡಿಗಳು ಹೇಗೆ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ಬೋದು, ಬಟ್ ತುಂಬಾ ಪಾಪ್ಯುಲರ್ ಆಗಿರುವಂತ ಹಾಡುಗಳು ಅಥವಾ ಸಕ್ಸಸ್ ಆಗಿರುವಂತ ಸಿನಿಮಾಗಳಾಗಿರುತ್ತೆ. ಸೊ ಕೆಲವೊಂದು ಬೇರೆ ಬೇರೆ ಸಿನಿಮಾಗಳಲ್ಲಿ 2-3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರ್ಬೋದು, ಬಟ್ ಇಬ್ರು ಆಕ್ಟ್ ಮಾಡಿರ್ಬೇಕು. ನೀವು ಹಾಡುವ ಹಾಡು ಇದೆ ಅಲ್ಲ, ಆ ಹಾಡು ಇಬ್ರು ಆಕ್ಟ್ ಮಾಡಿರೋ ಸಿನಿಮಾದಾಗಿರ್ಬೋದು. ಆ ಸಿನಿಮಾದ ಯಾವುದೇ ಹಾಡನ್ನು ಬೇಕಾದ್ರೂ ನೀವು ಹಾಡ್ಲಿಕ್ಕೆ ಅವಕಾಶ ಇದೆ. ಕರೆಕ್ಟ್ ಆಗಿ ಹಾಡಿದ್ರೆ 10 ಅಂಕ, ಪಾಸ್ ಆದಾಗ 5 ಅಂಕ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸೊ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ನಿಮಗೆ ಸ್ಕ್ರೀನ್ ಮೇಲೆ ಮೊದಲನೆಯ ಜೋಡಿ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಕನ್ನಡ ಸಿನಿಮಾದ ಎವರ್ ಗ್ರೀನ್ ಜೋಡಿ ಇದು. ಯಾರಿದು? ಹೇಳಿದಕ್ಕೆ ಅಂಕ ಕೊಡೋದಿಲ್ಲ. ಒಬ್ರು ಯಾರು ಗುರುತಿಸ್ಲಿಕ್ಕೆ ಆಗುತ್ತಾ? ವಿಷ್ಣುವರ್ಧನ್, ವಿಷ್ಣುವರ್ಧನ್ ಮತ್ತೆ ಸುಹಾಸಿನಿ. ಓಕೆ, ವಿಷ್ಣುವರ್ಧನ್ ಸುಹಾಸಿನಿ ಒಟ್ಟಾಗಿ ಆಕ್ಟ್ ಮಾಡಿರುವಂತಹ ಸಿನಿಮಾದ ಯಾವ್ದಾದ್ರು ಹಾಡು ಗೊತ್ತಿದ್ರೆ ಹಾಡು, ಇಲ್ಲಂದ್ರೆ ಪಾಸ್ ಮಾಡ್ತೇನೆ. ಬಿಂಕದ ಸಿಂಗಾರಿ, ಬಿಂಕದ ಸಿಂಗಾರಿ, ಮೈ ಡೊಂಕಿನ ವೈಯಾರಿ. ನೀವು ಹಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಈ ಹಾಡು ಈ ಜಮಾನದಲ್ಲ ಅಂತ. ತುಂಬಾ ಹಳೆ ಹಾಡೋದು ಅದು, ಇವ್ರು ಆಕ್ಟ್ ಮಾಡಿರೋದಲ್ಲ. ಹಾಗಾಗಿ ಈ ಕ್ವಶನ್ ಪಾಸ್ ಆಗುತ್ತೆ. ಫಸ್ಟ್ ಪಾಸ್ ಆಗುವಂತ ಕ್ವಶನ್ ಇದು. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಪಡುಬೆಳ್ಳೆ. ಸೇವಂತಿಗೆ ಓ ಸೇವಂತಿಗೆ, ಗಮ್ಮಂತಿಗೆ. ಅವರು ತುಂಬಾ ಹಿಂದೆ ಹೋದ್ರು, ನೀವು ತುಂಬಾ ಮುಂದೆ ಬರ್ತಾ ಇದ್ದೀರಾ. ಸೊ 2 ಜಮಾನದ ಹಾಡಲ್ಲ ಇದು ಹಾಗಾದ್ರೆ. ಸೊ ಇದು ಕನ್ಸಿಡರ್ ಆಗೋದಿಲ್ಲ, ಪರವಾಗಿಲ್ಲ. ಇಟ್ಸ್ ಅ ಟ್ರೈ. ಓಕೆ, ಸೊ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು, ಕನ್ನಡ ಹಾಡು ಪಾಸ್. ಓಕೆ, ವಿಷ್ಣುವರ್ಧನ್ ಸುಹಾಸಿನಿ ಅಂತ ಹೇಳಿದ್ರೆ ಎವರ್ ಗ್ರೀನ್ ಒಂದು ಪ್ರೇಮ ಕತೆ, ಬಂಧನ ಅಂತ ಸಿನಿಮಾ ಬಂದಿದೆ. 101 ನೆನಪು ಎದೆಯ ಆಳದಿಂದ ಇಂತ ಹಾಡು ಕೇಳಿರ್ತೀರಾ. ಬಂಧನ ಸಿನಿಮಾ ಅಂತೂ ಏನ್ ಗೊತ್ತಾ, ಅದೊಂಥರ ಎವರ್ ಗ್ರೀನ್ ಸಿನಿಮಾ. ಆ ಸಿನಿಮಾಕ್ಕೆ ಪ್ರಾಯ ಆಗೋದಿಲ್ಲ. ಸೊ ಆ ಒಂದು ಪಾಪ್ಯುಲರ್ ಜೋಡಿ ವಿಷ್ಣುವರ್ಧನ್ ಸುಹಾಸಿನಿ ಗೆಸ್ ಮಾಡಿದಕ್ಕೆ ಆಗ್ಲಿಲ್ಲ ಹಾಡನ್ನ, ಪರವಾಗಿಲ್ಲ. ಸೊ ಈಗ ಡೈರೆಕ್ಟ್ ಕ್ವಶನ್ ಇರೋದು, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಪಡುಬೆಳ್ಳೆ. ಸ್ಕ್ರೀನ್ ಮೇಲೆ ನಿಮ್ಮ ಪಾಪ್ಯುಲರ್ ಜೋಡಿ ಬರ್ತಾ ಇದೆ ನೋಡಿ. ಯಾರಿವರು? ಕಿಚ್ಚ ಸುದೀಪ್, ರಚಿತಾ ರಾಮ್. ಸುದೀಪ್ ಮತ್ತೆ ರಚಿತಾ ರಾಮ್. ಓಕೆ, ಸೀರಳಿ ಹುಡುಗರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರು. ಓಕೆ, ನೀವು ಟೀಚರ್ ಹತ್ರನೇ ಕೇಳ್ಕೊಂಬನ್ನಿ ಯಾಕೆ ಹೇಳ್ಕೊಡ್ಲಿಲ್ಲ ಅಂತ. ಕರೆಕ್ಟ್ ಆದಂತ ಹಾಡಿದು, ಕರೆಕ್ಟ್ ಆದಂತ ಹಾಡು. ಸಿನಿಮಾ ಯಾವ್ದು ಗೊತ್ತಾ ಈ ಹಾಡಿದು? ರನ್ನ ಸಿನಿಮಾದ ಹಾಡಿದು. ಸೊ 10 ಅಂಕ ಬರ್ತಾ ಇದೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಪಡುಬೆಳ್ಳೆ, ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ನ 3ನೇ ಕ್ವಶನ್, ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು. ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ಯಶ್ ಮತ್ತೆ ರಾಧಿಕಾ ಪಂಡಿತ್. ಓಕೆ, ಸೊ ಇವರು ಆಕ್ಟ್ ಮಾಡಿರುವಂತ ಸಿನಿಮಾದ ಹಾಡು. ಹೆಚ್ಚು ಸಮಯ ಇಲ್ಲ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಈ ಹಾಡು ಹೇಗೆ ಆರಂಭ ಆಗುತ್ತೆ ಗೊತ್ತಾ? ಯಾರಿಗೋ ಏನೇನೋ ನೀಡುವ ದೇವರೇ. ಒಳ್ಳೆ ಹಾಡು. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರಿಬ್ರು ಕೂಡ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್, 10 ಅಂಕ ಬಂದಿದೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು. ಇವರು ಸಿನಿಮಾದಲ್ಲಿ ಮಾತ್ರ ಜೋಡಿ ಆಗಿಲ್ಲ, ಯಶ್ ಮತ್ತೆ ರಾಧಿಕಾ ಪಂಡಿತ್. ನಿಜ ಜೀವನದಲ್ಲೂ ಕೂಡ ಅವರು ಗಂಡ ಹೆಂಡತಿನೇ ಮತ್ತು ಬಹಳ ಒಂದು ಹ್ಯಾಪಿ ಫ್ಯಾಮಿಲಿ ಲೀಡ್ ಮಾಡ್ತಾ ಇದ್ದಾರೆ. ಕನ್ನಡದ ಬಹಳ ಕ್ಯೂಟೆಸ್ಟ್ ಜೋಡಿ ಅಂತ ನಾವು ಹೇಳ್ತೇವೆ. ಸೊ ಬಹಳ ಚೆನ್ನಾಗಿ ಗುರುತಿಸಿದ್ರಿ. ಎನಿವೇಸ್, ಸೊ ಈಗ ಹಿಂದಿಗೆ ಹೋಗೋಣ. ರೆಡಿ ಇದ್ದೀರಾ? ಹಿಂದಿ ಜೋಡಿಗಳನ್ನು ನೋಡಲಿಕ್ಕೆ ರೆಡಿ ಇದ್ದೀರಾ? ನೀವು ರೆಡಿ ಇದ್ದೀರಿ, ವೀಕ್ಷಕರು ರೆಡಿ ಇದ್ದಾರೆ. ಆದ್ರೆ ನಾನು ಮಾತ್ರ ಸಣ್ಣದೊಂದು ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. HomeVogue, Udupi's biggest furniture showroom, is now open with the best in collection, that too with biggest prizes to win. 3 lucky customers can win Royal Enfield bikes through Lucky Draw and assured gifts including free Malaysian trips, air conditioners, smart TV, Samsung S22 mobile and much more. Visit HomeVogue, Udupi. ಓಕೆ, ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬ್ರೇಕಿಗೆ ಹೋಗುವುದಕ್ಕಿಂತ ಮುಂಚೆ 2ನೇ ರೌಂಡ್ ನಮ್ಮದು ಪ್ರೋಸೆಸ್ ಅಲ್ಲಿತ್ತು. ಜೋಡಿಯ ಮೋಡಿ ನಡೀತಾ ಇತ್ತು. ಇದರಲ್ಲಿ ಕನ್ನಡದ ಜೋಡಿಗಳನ್ನ ಇವರು ಗುರುತಿಸಿದ್ದಾರೆ, ಹಾಡಿದ್ದಾರೆ. ಈಗ ಹಿಂದಿಗೆ ಶಿಫ್ಟ್ ಆಗುವಂತ ಹೊತ್ತು. ಸೊ ಹಿಂದಿ ಹಾಡಾದ್ರೆ ನಾವು ಹಾಡ್ಬಿಡ್ತೀವಿ, ನಮ್ಗೆ ಬಹಳ ಈಸಿ ಅಂತ ಇವರೆಲ್ಲ ಬಹಳ ರೆಡಿ ಇರ್ತಾರೆ. ಹಿಂದಿಗೆ ಹಾಗಾದ್ರೆ ಇಮಿಡಿಯೇಟ್ಲಿ ನಾವು ಶಿಫ್ಟ್ ಆಗೋಣ. ಸೊ ಹಿಂದಿಯ ಮೊದಲನೇ ಜೋಡಿ ಅಂದ್ರೆ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್. ನಾವು ಇಲ್ಲಿಂದ ವಾಪಸ್ ಹೋಗ್ತೇವೆ. ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ಜೋಡಿಯ ಫೋಟೋ ಬರುತ್ತೆ. ಆ ಜೋಡಿನೇ ಆಕ್ಟ್ ಮಾಡಿರೋ ಸಿನಿಮಾದ ಒಂದು ಹಾಡನ್ನ ನೀವು ಹಾಡಬೇಕಾಗುತ್ತೆ. ಓಕೆ, ಸೊ ಸ್ಕ್ರೀನ್ ಮೇಲೆ ಜೋಡಿ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ಶಾಹಿದ್ ಕಪೂರ್, ಕರೀನಾ ಕಪೂರ್. ಓಕೆ, ಶಾಹಿದ್ ಕಪೂರ್ ಮತ್ತೆ ಕರೀನಾ ಕಪೂರ್ ಇಬ್ರು ಆಕ್ಟ್ ಮಾಡಿರುವಂತ ಸಿನಿಮಾದ ಹಾಡು ಬೇಕು. आओगे जब तुम साजना अंगना फूल खिलेंगे, बरसेगा सावन झूम झूम के, दो दिल ऐसे मिलेंगे. ಓಕೆ, ಸೊ ಫ್ಯಾಂಟಾಸ್ಟಿಕ್. ಜಬ್ ವಿ ಮೆಟ್ ಕರೆಕ್ಟಾ ಸಿನಿಮಾದ ಹಾಡೋದು. ಸೊ ಅದನ್ನ ಗುರುತಿಸಿದ್ರಿ, ಹಾಡಿದ್ರಿ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಲ್ ಬೈಲ್, ಮಂಗಳೂರು 10 ಅಂಕ ಪಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ನಮ್ಗೆ ಯಾಕೆ ಅಂಕ ಸಿಗೋದಿಲ್ಲ ಅಂತ ಶ್ರೀ ನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಪಡುಬೆಳ್ಳೆ ರೆಡಿ ಇದ್ದಾರೆ. ಸ್ಕ್ರೀನ್ ಅಲ್ಲಿ ನಿಮ್ಗೋಸ್ಕರ ಜೋಡಿ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರು ಅಂತಾನೆ ಗೊತ್ತಾಗ್ತದೆ. ಈ ಕಡೆ ಇರೋ ಹೀರೋ ಅಂತೂ ಬಹಳ ಪಾಪ್ಯುಲರ್. 90s ಅಲ್ಲ, 2000 ಅಲ್ಲಿ, 2010 ನಲ್ಲಿ ಈಗಲೂ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಇವರು ಕೊಟ್ಟಿರೋ ಸಿನಿಮಾಗಳೆಲ್ಲ ಮ್ಯೂಸಿಕಲಿ ಹಿಟ್. ಆ ಹೀರೋಯಿನ್ ಒಂದು ಕಾಲಕ್ಕೆ ಹಿಂದಿಯಲ್ಲಿ ಬಹಳ ದೊಡ್ಡ ಟ್ರೆಂಡ್ ಅನ್ನ ಹುಟ್ಟಾಕ್ತಾರೆ. ಅವ್ರ ಹೆಸರು ನಾನೇ ಹೇಳ್ತೀನಿ, ಇಷ್ಟೆಲ್ಲ ಬಿಲ್ಡಪ್ ಬೇಕಾಗಿಲ್ಲ. ಇಮ್ರಾನ್ ಹಶ್ಮಿ ಮತ್ತೆ ಬಿಪಾಶಾ ಬಸು. ಎಲ್ಲಿಂದ ನಮ್ಗೆ ಪ್ರಶ್ನೆ ಬಂತು ಅಂತ ಅವರು ಪಾಪ್ಯುಲರ್ ಜೋಡಿ. ಪಾಸ್. ಓಕೆ, ಸೊ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕಲ್ಯಾಣಪುರ. ಪಾಸ್. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಇಮ್ರಾನ್ ಹಶ್ಮಿ ಮತ್ತೆ ಬಿಪಾಶಾ ಬಸು. जरा सी दिल में दे जगह तू, जरा सा अपना ले बना, मैं चाहूँ तुझको मेरी जा बेपनाह, फिदा हूँ तुझ पे मेरी जा बेपनाह,
ಓಕೆ, ಅದು ಅವ್ರಿಗೆ ಕೊಡಿ ಹಾಡ್ಲಿಕ್ಕೆ. ಓಕೆ, ಸೊ ನೀವ್ ಏನ್ ಹಾಡಿದ್ರಿ? ಹೀರೋ ಕರೆಕ್ಟು, ಹೀರೋಯಿನ್ ಅವರಲ್ಲ, ಅಲ್ಲಿ ಸೋನಲ್ ಚೌಹಾನ್ ಆಕ್ಟ್ ಮಾಡಿರೋದು, ಹಾಗಾಗಿ ಅಂಕಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಎನಿವೇಸ್, ಒಳ್ಳೆ ಪ್ರಯತ್ನ ಅದು. ಓಕೆ, ನೋಡೋಣ, ನಿಮ್ಗೆ ಅಂಕಗಳು ಬರಲಿಲ್ಲ. ಓಕೆ, ಸೊ ಈ ರೌಂಡ್ ನ ಕೊನೆಯ ಕ್ವಶನ್. ಈಗ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ, ನೋಡ್ಕೊಂಡು ಬರೋಣ. ಯಾರಿವ್ರು? ಅಡ್ವಾಣಿ. ಆ ಕಡೆ ಸಿದ್ಧಾರ್ಥ್ ಮಲ್ಹೋತ್ರ. ಸಿದ್ಧಾರ್ಥ್ ಮಲ್ಹೋತ್ರ ಮತ್ತೆ ಕಿಯಾರಾ ಅಡ್ವಾಣಿ. ಪಾಪ್ಯುಲರ್. ಹಳೇದ್ ಕೊಟ್ರು ಕಷ್ಟ, ಹೊಸಬ್ರದ್ ಕೊಟ್ರು ಕಷ್ಟ. ಉಳಿತಾ ಇದೆಯಾ? ಇಲ್ಲ, ಪಾಸ್ ಮಾಡ್ತಾರೆ. ಓಕೆ, ಈಗ ಕ್ವಶನ್ ಪಾಸ್ ಆಗಿ ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು ನಿಮ್ಗೆ ಬಂದಿದೆ. तेरी मेरी गल्ला होगी मशहूर, करे ना कभी तो मैनू नजरों से दूर, कित्ते चलिए तू कित्ते चलिए तू कित्ते चलिए, जानता है दिल ये तो जानती है तू, तेरे बिना मैं न रहूं मेरे बिना तू, कित्ते चलिए तू कित्ते चलिए तू कित्ते चलिए. ಓಕೆ, ಸೊ ನೀವು ಹಾಡಿರುವಂತ ಹಾಡು ಕರೆಕ್ಟ್ ಆಗಿತ್ತು. ಸಿದ್ಧಾರ್ಥ್ ಮಲ್ಹೋತ್ರ ಮತ್ತೆ ಕಿಯಾರಾ ಅಡ್ವಾಣಿ ನಿಜ ಜೀವನದಲ್ಲೂ ಕೂಡ ಜೋಡಿಯಾಗಿ ಇದ್ದಾರೆ. ಸೊ ಅವರು ಅವರು ಆಕ್ಟ್ ಮಾಡಿರುವಂತ ಸಿನಿಮಾದ ಹಾಡನ್ನು ಹಾಡಿದಿರಿ. ಸೊ ನಿಮ್ಗೆ 5 ಅಂಕ ಬರುತ್ತೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು, ಕಂಗ್ರಾಚ್ಯುಲೇಷನ್ಸ್. ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. ಸೊ ಎಟ್ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ಇವರ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ 20 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಶ್ರೀ ನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ 30 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು ನೀವು 45 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಕಂಗ್ರಾಚ್ಯುಲೇಷನ್ಸ್. ಈಗ ಬರ್ತಿರುವಂತದ್ದು ಬಂಪರ್ ರೌಂಡ್, 3ನೇ ರೌಂಡ್, ಕೊನೆಯ ರೌಂಡ್, ಬಿಟ್ಟ ಪದ ತುಂಬಿ. ಓಕೆ, ಸೊ ಈ ರೌಂಡ್ ಒಂಥರ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರೋ ಕ್ವಶನ್ ತರ ಇದೆ. ನಾವು ಒಂದು ಹಾಡನ್ನ ಪ್ಲೇ ಮಾಡ್ತೇವೆ ವಿತ್ ಲಿರಿಕ್ಸ್. ಲಿರಿಕ್ಸ್ ಅಲ್ಲಿ ಪ್ಲೇ ಆಗುವಾಗ ಕೆಲವೊಂದು ಶಬ್ದಕ್ಕೆ ಬೀಪ್ ಸೌಂಡ್ ಬರುತ್ತೆ, ನಿಮ್ಗೆ ಶಬ್ದ ಕೇಳಿಸೋದಿಲ್ಲ. ಆ ಶಬ್ದವನ್ನ ನೀವು ಐಡೆಂಟಿಫೈ ಮಾಡಬೇಕು, ಮತ್ತೆ ನೀವು ಅದನ್ನ ಹಾಡ್ಲಿಕ್ಕಿದೆ. 4 ಶಬ್ದ ಬೀಪ್ ಅಲ್ಲಿ ಇರುತ್ತೆ. 4 ಶಬ್ದವನ್ನ ನೀವು ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿ ಹಾಡಿದ್ರೆ 20 ಅಂಕ. ಒಂದು ವೇಳೆ 3 ಹಾಡಿದ್ರೆ 15, 2 ಹಾಡಿದ್ರೆ 10, 1 ಹಾಡಿದ್ರೆ 5, ಹಾಡ್ಲೇ ಇಲ್ಲ ಅಂದ್ರೆ 0 ಮಾರ್ಕ್ಸ್. ಸೊ ಒಂದ್ ಸರ್ತಿ ಕನ್ನಡ, ಮತ್ತೊಂದ್ ಸರ್ತಿ ಹಿಂದಿ, ಅಂದ್ರೆ ನೀವು ಟೋಟಲಿ ಇಲ್ಲಿ 40 ಅಂಕ ಪಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಟ್ಸ್ ಅ ಬಂಪರ್ ರೌಂಡ್. ಕರೆಕ್ಟ್ ಆಗಿ ಹಾಡನ್ನ ಕೇಳ್ಕೊಳ್ಳಿ, ಹಾಡ್ತಾ ಹಾಡ್ತಾ ನೆನಪು ಮಾಡ್ಕೊಳ್ಳಿ. ಓಕೆನಾ, ರೆಡಿನಾ? ಸೊ ಫಸ್ಟಿಗೆ ಹಾಗಾದ್ರೆ ಕನ್ನಡ ಹಾಡುಗಳಿಂದ ನಾವು ಆರಂಭಿಸ್ತೇವೆ. ಸ್ಕ್ರೀನ್ ಮೇಲೆ ಹಾಡು, ವಿಡಿಯೋ ಬರಲ್ಲ, ಹಾಡು ಮತ್ತೆ ಲಿರಿಕ್ಸ್ ನಿಮ್ಗೆ ಕೇಳಿಸುತ್ತೆ. ರೆಡಿ ಇದ್ದೀರಲ್ಲ? ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ನಿಮಗೆ ಮೊದಲನೇ ಪ್ರಶ್ನೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಈಸಿ ಹಾಡುಗಳೆಲ್ಲ ಬರ್ತಾ ಇದೆ. ಓಕೆ, ಸೊ ಈ ಹಾಡನ್ನ ಗೆಸ್ ಮಾಡಿ ಅದರ ಮಿಸ್ ಆಗಿರುವಂತಹ ಲಿರಿಕ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಡಬೇಕು. ಟ್ಯೂನ್ ಅಲ್ಲೇ ಹಾಡಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಕೆ, ಸೊ ಈ ಹಾಡು ಹಾಡದಿರೋಂತ ಮಕ್ಕಳು, ಮನೆಯಲ್ಲಿ ಹಾಡದಿರೋಂತ ತಾಯಂದ್ರೆ ಇರ್ಲಿಕ್ಕಿಲ್ಲ. ಆನ್ಸರ್ ಒಮ್ಮೆ ಕರೆಕ್ಟ್ ಆಗಿ ಕೇಳ್ಕೊಂಡು ಮತ್ತೆ ಡಿಸೈಡ್ ಮಾಡೋಣ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಓಕೆ, ಈ ಹಾಡು ಕೊಡುವಂತ ಫೀಲ್ ಇದೆ ಅಲ್ಲ, ಸೊ ಎಲ್ರಿಗೂ ಬಾಯ್ಪಟ ಬರುವಂತ ಹಾಡು. 4 ವರ್ಡ್ಗಳಿತ್ತು, 4 ವರ್ಡ್ ಅನ್ನ ಪಿಕ್ ಮಾಡಿದಿರಿ. 20 ಅಂಕ ಬರುತ್ತೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ಕಂಗ್ರಾಚ್ಯುಲೇಷನ್ಸ್. ಓಕೆ, ಸೊ ಈಗ ನಿಮಗೆ ಅಂದ್ರೆ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ನಿಮ್ಗೋಸ್ಕರ ಒಂದು ಕನ್ನಡ ಹಾಡು ರೆಡಿ ಆಗಿದೆ ವಿತ್ ಮಿಸ್ಡ್ ಬ್ಲಾಂಕ್ ಇರುವಂತ ಲಿರಿಕ್ಸ್ ಜೊತೆಗೆ. ಯಾವುದು ಅಂತ ನೋಡ್ಕೊಳ್ಳೋಣ. ಪಾಸ್ ಅಂತೂ ಇಲ್ಲ, ನಿಮ್ಗೆನೆ ಕ್ವಶನ್ ಬರೋದು. ಓಕೆ, ಪ್ಲೇ ಆಗುತ್ತೆ ನೋಡಿ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ನಿನ್ನ ನಗು ದೇವರ ರೂಪ ನೀನೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಸಂತೋಷವೇ. ಓಕೆ, ಹಾಡು ಎಲ್ಲ ಕಡೆ ಕೇಳಿರ್ತೀರ ನೀವು ಈ ಹಾಡನ್ನ. ಈಗ ಈ ಹಾಡಿನ 4 ಮಿಸ್ಡ್ ವರ್ಡ್ಗಳನ್ನ ನೀವು ಗುರುತಿಸಬೇಕು. ಸ್ಟಾರ್ಟ್ ಮಾಡಿ. ನಗುತ್ತಾ ನಗುತ್ತಾ ಅಲ್ಲಿಂದ ಆರಂಭ ಆಗುತ್ತೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ. ಓಕೆ, ಮತ್ತೆ ಲಾಸ್ಟ್ಗೆ ಇನ್ನೊಂದು ಲೈನ್ ಇದೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನವು ಸಂತೋಷವೇ. ಓಕೆ ಓಕೆ, ದಿನವು ಇಲ್ಲ, ನಾನು 2 ಶಬ್ದಗಳನ್ನ ಬಹುಶಃ ಕನ್ಸಿಡರ್ ಮಾಡ್ತೇನೆ. ನೋಡೋಣ, ಪ್ಲೇ ಆಗ್ಲಿ ಆನ್ಸರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಓಕೆ, ಸೊ ಯಾವ್ದು ಸರಿಯಾಗಿ ಹಾಡಿದ್ರಿ? ಬಾಳಿನ ದೀಪ ನೀನೇ ನಗು ನಿನ್ನ ನಗು. ಓಕೆ, ಸೊ ಅದು ಒಂದು. ಮತ್ತೊಂದು ಶುಭ ದಿನವು ಅಂತ ಹಾಡಿದ್ರಿ. ಶುಭ ದಿನಕ್ಕೆ ಅದನ್ನ ನಾನು ಕನ್ಸಿಡರ್ ಮಾಡ್ತೇನೆ, ಒಂದು ಶಬ್ದ ಅಂತ ಇರೋದ್ರಿಂದ ಕನ್ಸಿಡರ್ ಮಾಡ್ತೇನೆ. ಉಳಿದದ್ದು ನೀವು ಮಗು ಹಾಡ್ಲಿಲ್ಲ ಮತ್ತೆ ಉಡುಗೊರೆಯು 2 ಹಾಡ್ಲಿಲ್ಲ. ಹಾಗಾಗಿ 2 ಆನ್ಸರ್ ಮಾತ್ರ ನಾನು ಕನ್ಸಿಡರ್ ಮಾಡಿ 10 ಅಂಕವನ್ನ ಕೊಡ್ತಾ ಇದ್ದೇನೆ. ಶ್ರೀ ನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬಳ್ಳಿ, ಕಂಗ್ರಾಚುಲೇಷನ್ಸ್. ಈಗ ಕನ್ನಡ ರೌಂಡ್ ನ 3ನೇ ಮಿಸ್ಡ್ ಲಿರಿಕ್ಸ್ ಇರುವಂತಹ ಹಾಡುಗಳು ಬರ್ತಾ ಇದೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು. ಸ್ಕ್ರೀನ್ ಮೇಲೆ ಹಾಡು ಬರ್ತಾ ಇದೆ, ಕೇಳಿ. ಕಣಕೊಮ್ಮೆ ಕೊಲ್ಲು ಕಾಡಿಸಿ ಪೀಡಿಸಿ ಮುಟ್ಟಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ. ಈ ಹಾಡು ಹೇಗೆ ಅಂತ ಹೇಳಿದ್ರೆ ಬ್ರೇಕಪ್ ಸಾಂಗ್, ಒಂದು ರೀತಿಯ ಫ್ರಸ್ಟ್ರೇಷನ್ ಸಾಂಗ್ ಇದು. ಒಂದು ಕಾಲಕ್ಕೆ ಎಲ್ರಿಗೂ ಬಾಯ್ಬಾಟ ಬರ್ತಾ ಇತ್ತು. ಪ್ರೀತಿ ಇರೋರು ಇಲ್ಲದೆ ಇರೋರು ಎಲ್ಲರೂ ಹಾಡ್ತಾ ಇದ್ರು. ಏನಿದು 4 ಮಿಸ್ ಆಗಿರುವಂತ ಲಿರಿಕ್ಗಳು? ಒಂಚೂರು ಆಲೋಚನೆ ಮಾಡಿದ್ರೆ ಖಂಡಿತ ಹೊಳೆಯುತ್ತೆ. ಮೈಕ್ ಇಟ್ಕೊಂಡು ಟ್ರೈ ಮಾಡಿ. ಹೊಳಿತಾ ಇಲ್ಲ, ಇಬ್ರಿಗೂ ಹೊಳಿತಾ ಇಲ್ಲ. ಇದ್ಯಾವ ಕನ್ನಡ ಹಾಡು ನಾವು ಕೇಳದೆ ಇರೋದು ಅಂತ? ಹಾಗಾದ್ರೆ ಆನ್ಸರಿಗೆ ಹೋಗ್ಲಾ ನಾನು? ಹೊಳಿತಾ ಇಲ್ಲ ಅಂದ್ರೆ ಆನ್ಸರಿಗೆ ಹೋಗ್ತಾನೆ. ಓಕೆ, ಆನ್ಸರ್ ಪ್ಲೇ ಮಾಡಿ. ಕಣಕೊಮ್ಮೆ ಕೊಲ್ಲು ಕಾಡಿಸಿ ಪೀಡಿಸಿ ಮುಟ್ಟಿಸಿ ಚುಂಬಿಸಿ ಕೊಲ್ಲೆ.
ಆಕ್ಚುಲಿ ಇದು ಒಳ್ಳೆ ಹಾಡು, ತುಂಬಾ ಒಳ್ಳೆ ಹಾಡು. ಇದು ಕನ್ನಡದಲ್ಲಿ ಪಾಪ್ಯುಲರ್ ಆಗಿದೆ, ಖಂಡಿತ ಗೊತ್ತಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಬಟ್ ನಿಮಗೆ ಬಂದದ್ದು ಟಫ್ ಆಯ್ತು ಅಷ್ಟೇ, ನಿಮ್ಗೆ ಗೊತ್ತಿರಲಿಲ್ಲ. ಓಕೆ, ಎನಿವೇಸ್ ಅಂಕಗಳು ಬರ್ತಾ ಇಲ್ಲ ಇಲ್ಲಿ. ಆದರೆ ನಿಮಗೆ ಚಾನ್ಸ್ ಇದೆ ಎಲ್ಲಿ? ಹಿಂದಿ ಹಾಡಲ್ಲಿ. ಸೊ ಹಿಂದಿ ಹಾಡಿನ ಮಿಸ್ಡ್ ಲಿರಿಕ್ಸ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಈ ರೌಂಡ್ನ 2ನೇ ಭಾಗ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ನಿಮ್ಮಿಂದನೇ ಆರಂಭಿಸೋದು. ಹಿಂದಿ ಹಾಡು ವಿತ್ ಮಿಸ್ಡ್ ಲಿರಿಕ್ಸ್ ಬರುತ್ತೆ. ರೆಡಿ ಇದ್ದೀರಲ್ಲ? ಸೊ ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. महफिल में तेरी हम ना जो गम तो नहीं है, गम तो नहीं है, किससे हमारी के कम तो नहीं है, कम तो नहीं है, कितनी दफा मेरी में बैठे ಓಕೆ ಫಸ್ಟ್ ಬಂದು ಕೂಡಲೇ ಗೊತ್ತಿದೆ ಅಂತ ಅವ್ರು ರೆಡಿ ಆಗಿದ್ದಾರೆ. ನೋಡೋಣ, ಹಾಡಿ. महफिल में तेरी हम ना रहे जो गम तो नहीं है, गम तो नहीं है, किससे हमारी नजदीकियों के कम तो नहीं है, कम तो नहीं है, कितनी दफा सुबह को मेरी तेरे आंगन में बैठे मैंने शाम किया, चन्ना मेरे या चन्ना मेरे. ಓಕೆ ನಾನು ಬಹುಶಃ ನಮ್ಮ ಎಪಿಸೋಡ್ ಆರಂಭ ಆಗುವಾಗ ಹೇಳಿದ್ದೆ, ತುಂಬಾ ಚಂದ ಹಾಡ್ತೀರಿ, ಹೆಚ್ಚು ಹಾಡಬೇಕು ಅಂತ. ಫ್ಯಾಂಟಾಸ್ಟಿಕ್ ಆಗಿ ಹಾಡಿದೀರಾ, ಅಕ್ಷರಗಳನ್ನು ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಆನ್ಸರ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಆನ್ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. महफिल में तेरी हम ना रहे जो गम तो नहीं है, गम तो नहीं है, किससे हमारी नजदीकियों के कम तो नहीं है, कम तो नहीं है, कितनी दफा सुबह को मेरी तेरे आंगन में बैठे मैंने शाम किया. ಫ್ಯಾಂಟಾಸ್ಟಿಕ್. 20 ಅಂಕಗಳನ್ನ ನೀವು ಪಡ್ಕೊಂಡು ಹೋಗ್ತಾ ಇದ್ದೀರಾ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು, ಕಂಗ್ರಾಚುಲೇಷನ್ಸ್. ಓಕೆ, ಸೊ ಈಗ ಈ ರೌಂಡ್ ನ ಹಿಂದಿ ಪ್ರಶ್ನೆ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ನಿಮಗೆ ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. चाहे तुझको रब बुला ले, हम न रब से राहों में खड़े हैं हम, यारों से चुरा ले, चाहे जितना लगा ले, जाने ना तुझको ऐसे देंगे हम, जाने नहीं देंगे तुझे, जाने तुझे देंगे नहीं. ಓಕೆ, ಹಾಡು ಬಂದಿದೆ. ಈ ಹಾಡಿನ ಮಿಸ್ಡ್ ಲಿರಿಕ್ಸ್ ಅನ್ನ ನೀವೀಗ ಗುರುತಿಸಿ ಹಾಡಬೇಕಾಗುತ್ತೆ. ಓಕೆ, ಹಾಡಿ. जाने तुझे देंगे नहीं, चाहे तुझको चाहे तुझको रब बुला ले, हम न रब से हम न रब से. ओके, नेक्स्ट ट्राई माड़ी. राहों में तुझको खड़े हैं हम, यारों से तुझको चुरा ले, चाहे कितना दिल लगा ले, जाने न जाने न तुझको ऐसे देंगे हम, जाने नहीं. ಓಕೆ ಹೇಗಿದೆ ಅಂತ ಹೇಳಿದ್ರೆ, 4 ಬ್ಲಾಂಕ್ ಇರೋ ಜಾಗವನ್ನ ಫುಲ್ ಮಾಡಿದೀರಾ, 4 ಶಬ್ದ ಹಾಕಿದೀರಾ, ಹಿಂದಿ ಶಬ್ದನೇ. ಬಟ್ ಅದು ಹೌದೋ ಅಲ್ವೋ ಅನ್ನುವಂಥದ್ದು ಪ್ಲೇ ಆದ್ಮೇಲೆ ಗೊತ್ತಾಗತ್ತೆ. ಸೊ ಆನ್ಸರ್ ಬರ್ಲಿ. जाने तुझे देंगे नहीं, चाहे तुझको रब बुला ले, हम न रब से डरने
तुझको ऐसे दे ಓಕೆ, ಸೊ ನೀವು ಹಾಡಿರುವಂತ ಹಾಡಲ್ಲಿ ಸೇರಿಸಿರುವಂತ ಶಬ್ದಗಳು ಎಲ್ಲವೂ ತಪ್ಪು. ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು. ಆಕ್ಚುಲಿ ನಾವು ಹಾಡೋದು ಹಾಗೇನೆ ಅಲ್ವಾ, ಹಿಂದಿ ಹಾಡ್ತಾರ, ನಮ್ಗೆ ಯಾವ ಶಬ್ದ ಅಲ್ಲೇ ಹೊತ್ತಿಗೆ ಬರುತ್ತೆ ಅದನ್ನ ಹಾಡ್ಬಿಡೋದು ಅಷ್ಟೇ. ಸೊ ಎಕ್ಸಾಕ್ಟ್ ಶಬ್ದಗಳು ಬರಲಿಲ್ಲ, ಹಾಗಾಗಿ ಅಂಕಗಳು ಸಿಗುದಿಲ್ಲ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಎನಿವೇಸ್, ಸೊ ಈ ರೌಂಡ್ ನ ಕೊನೆಯ ಪ್ರಶ್ನೆ ಒಂದು ಬಾಕಿ ಇದೆ, ಅದು ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ನಿಮಗೆ ಸ್ಕ್ರೀನ್ ಮೇಲೆ ಹಿಂದಿ ಹಾಡು ವಿತ್ ಮಿಸ್ಡ್ ಲಿರಿಕ್ಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. तुझ पे ही रुके कहने को है क्या कहना था जो कहे. ಓಕೆ, ಈಗ ಹಾಡಬೇಕು ನೀವು. ಮೇರಿ ನಜರ್ ಸ್ಟಾರ್ಟ್ ಮಾಡಿ. मेरी नजर का असर तुझ पे ही आके रुके कहने को बाकी है क्या कहना था जो कह चुके. ಓಕೆ, ಎಷ್ಟು ಸರಿ ಹಾಡಿರ್ಬೋದು ನಿಮ್ಮ ಅಂದಾಜಲ್ಲಿ? 4ಕ್ಕೆ 4 ಹಾಡ್ಲಿಲ್ಲ, 3 words ಮೇ ಬಿ. ನೋಡೋಣ, ಚೆಕ್ ಮಾಡೋಣ, ಆನ್ಸರ್ ಬರ್ಲಿ. मेरी नजर का सफर तुझ पे ही आके रुके कहने को बाकी है क्या कहना था जो कह चुके. ಓಕೆ, ಸೊ ಇಲ್ಲಿ ಯಾವ ಹಾಡು ಈಸಿ ಹಾಡು, ಇದು ಗೊತ್ತಿರೋ ಹಾಡು ಅಂತ ಇಲ್ಲ. ಲಿರಿಕ್ಸ್ ಬಂದಾಗ್ಲೇ ಗೊತ್ತಾಗೋದು ಅದು ಎಷ್ಟು ಕಷ್ಟ ಇದೆ ಅಂತ. ಸೊ ನಿಮ್ಗೆ ಖಂಡಿತವಾಗ್ಲಿ ಈ ಹಾಡು ಗೊತ್ತಿತ್ತು, ಎಷ್ಟೋ ಸರ್ತಿ ಕೇಳಿರ್ತೀರಾ, ಹಾಡಿರ್ತೀರಾ. 3 ಅಕ್ಷರ ಕರೆಕ್ಟ್ ಆಗಿ ಹೇಳಿರೋದು. ಒಂದು ಫಸ್ಟ್ ಇದ್ದು ತಪ್ಪಾಗಿತ್ತು, ಸಫರ್ ಬರಲಿಲ್ಲ. ಸೊ ಹಾಗಾಗಿ 15 ಅಂಕಗಳನ್ನ ಈಗ ನಿಮ್ಗೆ ಕೊಡ್ತಾ ಇದ್ದಾವೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ ಎಂಡ್ ಮಾಡ್ತಾ ಇದ್ದಾರೆ 15 ಅಂಕಗಳೊಂದಿಗೆ. ಓಕೆ, ಸೊ ಇಲ್ಲಿಗೆ ಎಪಿಸೋಡ್ಗಳು ಮುಗಿಯುತ್ತೆ. ಸೊ ಎಟ್ ದ ಎಂಡ್ ಆಫ್ 3rd ರೌಂಡ್, ದ ಹೋಲ್ ಎಪಿಸೋಡ್ ಮುಗಿತಾ, ಯಾರು ಫೈನಲ್ಸಿಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಈಗ ನೋಡೋಣ. ಸೊ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ ನೀವು ಎಂಡ್ ಮಾಡ್ತಾ ಇದ್ದೀರಿ 55 ಅಂಕಗಳ ಜೊತೆಗೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ನೀವು ಎಂಡ್ ಮಾಡ್ತಾ ಇದ್ರಿ 40 ಅಂಕಗಳ ಜೊತೆಗೆ. ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು ನೀವು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ 65 ಅಂಕಗಳ ಜೊತೆಗೆ. ಹಾಗಾಗಿ ಇಲ್ಲಿಂದ ಫೈನಲ್ಸಿಗೆ ಹೋಗ್ತಾ ಇರುವಂತ ಟೀಮ್ ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು. ಕಂಗ್ರಾಚುಲೇಷನ್ಸ್ ನಿಮಗೆ. ಅಂಡ್ ಈ 2 ತಂಡಕ್ಕೆ ಎಂತ ಒಳ್ಳೆ ಫೈಟ್ ಕೊಟ್ಟಿದ್ದೀರಾ ನೀವು, ಅದ್ಭುತವಾಗಿ ಆಡಿದ್ದೀರಾ. ಫೈನಲ್ ಅಲ್ಲಂತೂ 35 ಅಂಕ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಎಲ್ಲಿಂದ ಎಲ್ಲಿಗೋ ಜಂಪ್ ಮಾಡಿಬಿಟ್ರಿ. ಸೊ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನೀವು ಕೂಡ ಅನೇಕ ಹಾಡುಗಳನ್ನು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರಿ. ಒಳ್ಳೆ ರಿಸಲ್ಟ್, ಒಳ್ಳೆಯ ಪ್ರಯತ್ನ 3 ತಂಡಗಳದ್ದು. ಕಂಗ್ರಾಚುಲೇಷನ್ಸ್ ಅವರಿಗೆ. ಅಂಡ್ ನೀವು ಇಲ್ಲಿವರೆಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಎಸ್ಪೆಷಲಿ ನಿಮ್ಮನ್ನು ಕಳುಹಿಸಿಕೊಟ್ಟು ಸಪೋರ್ಟ್ ಮಾಡಿದಂಥ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಸ್ಕೂಲ್ನ ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಗೆ, ಪ್ರಿನ್ಸಿಪಾಲ್ಗೆ, ಎಲ್ಲರಿಗೂ ಕೂಡ ನಾವು ವಾಹಿನಿ ಪರವಾಗಿ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇವತ್ತಿನ ಸೆಮಿಫೈನಲ್ನ 2ನೇ ಎಪಿಸೋಡ್ ಅನ್ನು ನಾವು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.